ಗಾಯ್ಸ್, ಇವತ್ತು ನಾವು ಪೈಥಾನ್ ಅಲ್ಲಿ ಐಡೆಂಟಿಟಿ ಆಪರೇಟರ್ ಅಂದ್ರೇನು ತಿಳ್ಕೊಳ್ಳೋಣ ಬನ್ನಿ. ಸೊ ಹೆಸರೇ ಹೇಳ್ತಾ ಇರುತ್ತೆ, ಇದು ಐಡೆಂಟಿಟಿಯನ್ನ ಚೆಕ್ ಮಾಡುತ್ತೆ. ಯಾವುದರ ಬೇಸಿಸ್ ಮೇಲೆ? ವ್ಯಾಲ್ಯೂಸ್ ಮತ್ತೆ ಮೆಮರಿ ಲೊಕೇಶನ್ ಗಳ ಬೇಸ್ ಮೇಲೆ ಇದು ಐಡೆಂಟಿಕಲ್ ಅಲ್ವಾ ಅಂತ ಚೆಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಒಂದು ಎಕ್ಸ್ ಅಂತ ಒಂದು ಲಿಸ್ಟ್ ತಗೋತೀನಿ. ಇದ್ರೊಳಗಡೆ 10, 20, 30 ಅಂತ ಸ್ಟೋರ್ ಮಾಡ್ತೀನಿ. ನೆಕ್ಸ್ಟ್ ವಾಯ್ ಅಂತ ತಗೋತೀನಿ. ಈಗ ವಾಯ್ ಅಲ್ಲೂ ಕೂಡ ಸೇಮ್ 10, 20, 30 ಅಂತ ಸ್ಟೋರ್ ಮಾಡ್ತೀನಿ. ಈಗ ಏನಾಗಿದೆ, ಎಕ್ಸ್ ಅಂತ ಒಂದು ಮೆಮರಿ ಲೊಕೇಶನ್ ಕ್ರಿಯೇಟ್ ಆಗಿರುತ್ತೆ. ಅದರೊಳಗಡೆ 10, 20, 30 ಸ್ಟೋರ್ ಆಗಿರುತ್ತೆ. ವಾಯ್ ಅಲ್ಲೂ ಏನಾಗಿರುತ್ತೆ, ಮೆಮರಿ ಲೊಕೇಶನ್ ಕ್ರಿಯೇಟ್ ಆಗಿರುತ್ತೆ 10, 20, 30. ಈಗ ಎರಡೂದ್ರಲ್ಲೂ ವ್ಯಾಲ್ಯೂಸ್ ಸೇಮೇ ಇದೆ, ಬಟ್ ಇವುಗಳ ಮೆಮರಿ ಲೊಕೇಶನ್ ಬೇರೆ ಬೇರೆ. ಎಕ್ಸ್ ಬೇರೆ ಲೊಕೇಶನ್ ಸ್ಟೋರ್ ಆಗಿದೆ, ವಾಯ್ ಬೇರೆ ಲೊಕೇಶನ್ ಸ್ಟೋರ್ ಆಗಿದೆ. ಈಗ ನಾನು ನೆಕ್ಸ್ಟ್ z ಇಸ್ ಈಕ್ವಲ್ ಟು ಎಕ್ಸ್ ಅಂತ ಬರಿತೀನಿ. ಈಗ ಏನಾಗುತ್ತೆ, z ಅಂತ ಒಂದು ವೇರಿಯೇಬಲ್ ಕ್ರಿಯೇಟ್ ಆಗುತ್ತೆ, ಅದು ಕೂಡ ಇದೇ ಮೆಮರಿ ಲೊಕೇಶನ್ಗೆ ಪಾಯಿಂಟ್ ಮಾಡ್ತಾ ಇರುತ್ತೆ. ಈಗ ನಮಗೆ ಎಕ್ಸ್ ಮತ್ತೆ z ಇವೆರಡು ಐಡೆಂಟಿಕಲ್. ಯಾಕೆ? ಒಳಗಡೆ ವ್ಯಾಲ್ಯೂಸ್ ಸೇಮ್ ಇದೆ ಮತ್ತೆ ಅವು ಪಾಯಿಂಟ್ ಮಾಡ್ತಿರೋಂಥ ಮೆಮರಿ ಲೊಕೇಶನ್ಸ್ ಸೇಮ್ ಇದೆ. ಅದೇ ಎಕ್ಸ್ ಮತ್ತೆ ವಾಯ್ ಐಡೆಂಟಿಕಲ್ ಅಲ್ಲ. ಯಾಕಂದ್ರೆ ವ್ಯಾಲ್ಯೂಸ್ ಸೇಮ್ ಇದೆ ಬಟ್ ಮೆಮರಿ ಲೊಕೇಶನ್ ಬೇರೆ ಬೇರೆ ಇದೆ. ಸೊ ಐಡೆಂಟಿಟಿ ಟ್ರೂ ಆಗ್ಬೇಕಂದ್ರೆ ಮೆಮರಿ ಲೊಕೇಶನ್ ಮತ್ತೆ ಅದರೊಳಗಡೆ ವ್ಯಾಲ್ಯೂ ಎರಡೂ ಸೇಮ್ ಇರಬೇಕು. ಇದನ್ನ ಕೋಡ್ ಅಲ್ಲಿ ಯಾವ ತರ ಬರೀಬೇಕು? ಈಗ ಎಕ್ಸ್ ಈಸ್ ಅಂತ ಆಪರೇಟರ್ ಯೂಸ್ ಮಾಡ್ತೀವಿ. ಇದಾದ್ಮೇಲೆ ವಾಯ್ ಅಂತ ಬರೀತೀನಿ. ಆಕ್ಚುಲಿ ಇವಾಗ ಈಸ್ ಏನ್ ಮಾಡುತ್ತೆ, ಎಕ್ಸ್ ಮತ್ತೆ ವಾಯ್ದು ವ್ಯಾಲ್ಯೂಸ್ ಮತ್ತೆ ಮೆಮರಿ ಲೊಕೇಶನ್ ಚೆಕ್ ಮಾಡುತ್ತೆ. ಇವಾಗ ಏನಾಗುತ್ತೆ, ಫಾಲ್ಸ್ ಆಗುತ್ತೆ. ಸೊ ಔಟ್ಪುಟ್ ನಿಮಗೆ ಏನು ಕೊಡುತ್ತೆ? ಫಾಲ್ಸ್ ಕೊಡುತ್ತೆ, ಬಿಕಾಸ್ ಮೆಮರಿ ಲೊಕೇಶನ್ ಬೇರೆ ಬೇರೆ ಇದೆ. ಅದೇ ಇವಾಗ ಎಕ್ಸ್ ಈಸ್ ಝೆಡ್ ಅಂತ ಬರೆದ್ರೆ ಇವಾಗ ನಿಮಗೆ ಆನ್ಸರ್ ಟ್ರೂ ಅಂತ ಕೊಡುತ್ತೆ, ಬಿಕಾಸ್ ವ್ಯಾಲ್ಯೂಸ್ ಮತ್ತೆ ಮೆಮರಿ ಲೊಕೇಶನ್ ಸೇಮ್ ಇದೆ. ಸೊ ಇದು ಐಡೆಂಟಿಕಲ್ ಚೆಕ್ ಮಾಡೋದಕ್ಕೆ. ಐಡೆಂಟಿಕಲ್ ಅಲ್ಲ ಅಂತ ಚೆಕ್ ಮಾಡೋದಕ್ಕೆ ಯು ಕ್ಯಾನ್ ಯೂಸ್ ಎಕ್ಸ್ ಈಸ್ ಅಂತ ಬರೆದು, ನಾಟ್ ಅಂತ ಬರೆದು, ಇದಾದ್ಮೇಲೆ ವಾಯ್ ಅಂತ ಬರೆದ್ರೆ ಇವಾಗ ನಿಮಗೆ ಆನ್ಸರ್ ಏನ್ ಬರುತ್ತೆ? ಆನ್ಸರ್ ಟ್ರೂ ಬರುತ್ತೆ. ಯಾಕಂದ್ರೆ ಎಕ್ಸ್ ಮತ್ತೆ ವಾಯ್ ಐಡೆಂಟಿಕಲ್ ಅಲ್ಲ. ಐಡೆಂಟಿಟಿ ಅಲ್ಲ ಅಂತ ಚೆಕ್ ಮಾಡೋದಕ್ಕೆ ನಾವು ಈಸ್ ನಾಟ್ ಅನ್ನ ಯೂಸ್ ಮಾಡ್ತೀವಿ. ಐಡೆಂಟಿಕಲ್ ಚೆಕ್ ಮಾಡೋದಕ್ಕೆ ನಾವು ಈಸ್ ಅನ್ನ ಯೂಸ್ ಮಾಡ್ತೀವಿ. ಲೆಟ್ ಅಸ್ ಸೀ ದಿಸ್ ಪ್ರಾಕ್ಟಿಕಲಿ. ಸೊ ಗಾಯ್ಸ್, ಇವಾಗ ನಾನು ಎಕ್ಸ್ ಮತ್ತೆ ವಾಯ್ ಅಲ್ಲಿ ಸೇಮ್ ವ್ಯಾಲ್ಯೂಸ್ ಅನ್ನ ಸ್ಟೋರ್ ಮಾಡಿದ್ದೀನಿ. ಈಗ ಐಡೆಂಟಿಟಿ ಚೆಕ್ ಮಾಡಬೇಕಂದ್ರೆ ಎಕ್ಸ್ ಈಸ್ ವಾಯ್ ಅಂತ ಬರೆದೆ. ಅಂಡ್ ಇಫ್ ಐ ರನ್, ನೋಡಿ ಔಟ್ಪುಟ್ ಅಲ್ಲಿ ಫಾಲ್ಸ್ ಬರ್ತಾ ಇದೆ. ಯಾಕಂದ್ರೆ ಮೆಮರಿ ಲೊಕೇಶನ್ಸ್ ಬೇರೆ ಬೇರೆ ಇದೆ. ಅದೇ ನಾನು ಇವಾಗ ಈ ಜಾಗದಲ್ಲಿ z ಇಸ್ ಈಕ್ವಲ್ ಟು ಎಕ್ಸ್ ಅಂತ ಬರೆದೆ. ಅಂಡ್ ಇವಾಗ ನಾನು ನೆಕ್ಸ್ಟ್ ಲೈನ್ ಅಲ್ಲಿ ಎಕ್ಸ್ ಈಸ್ z ಅಂತ ಬರೆದ್ರೆ ಔಟ್ಪುಟ್ ಅಲ್ಲಿ ಔಟ್ಪುಟ್ ಅಲ್ಲಿ ಟ್ರೂ ಬರ್ತಾ ಇದೆ. ಸೊ ಇದು ಐಡೆಂಟಿಟಿಯನ್ನ ಚೆಕ್ ಮಾಡ್ತಾ ಇದೆ. ಸೊ ಇದರ ಅಪೋಸಿಟ್ ಚೆಕ್ ಮಾಡ್ಬೇಕಂದ್ರೆ ಈಸ್ ಜಾಗದಲ್ಲಿ ನೀವು ಈಸ್ ನಾಟ್ ಅಂತ ಬರೆದ್ರೆ ಸಾಕು. ಇವಾಗ ಔಟ್ಪುಟ್ ಅಲ್ಲಿ so first one is telling x is not identical to y, but second one is telling x is identical to z. okay, ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಬನ್ನಿ. ಸಿ ಗೈಸ್, ಇವಾಗ ಎ ಮತ್ತೆ ಬಿ ವೇರಿಯೇಬಲ್ ಅಲ್ಲಿ ಮೂರು ಫ್ರೂಟ್ಸ್ ನೇಮ್ಗಳನ್ನ ಸ್ಟೋರ್ ಮಾಡಿದ್ದೀನಿ, ಬನಾನಾ, ಆಪಲ್, ಮ್ಯಾಂಗೋ. ಇವಾಗ ಅಗೇನ್ ಸೇಮ್ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಸಿ ಅಲ್ಲಿ ಎ ಅನ್ನ ಸ್ಟೋರ್ ಮಾಡಿದ್ದೀನಿ. ಎ ಇಸ್ ಈಕ್ವಲ್ ಟು ಬಿ ಮಾಡಿದವಾಗ ವ್ಯಾಲ್ಯೂಸ್ ಸೇಮ್ ಇದೆ ಬಟ್ ಮೆಮರೀಸ್ ಆರ್ ನಾಟ್ ಸೇಮ್. ಇಟ್ ವಿಲ್ ಬಿ ಫಾಲ್ಸ್. Second one, both are same, answer will be true. Let us run. See guys, first one is false, second one is true. This is all about identity operator in Python. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಅರ್ಥ ಆಗ್ತಿದ್ಯಾ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕನ್ನಡದಲ್ಲೇ ಪೈಥಾನ್ ಕಲಿಬೇಕು ಅಂದ್ರೆ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಅಂಡ್ ಟೇಕ್ ಕೇರ್.